आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचैमां प्रसुप्तां सञ्जीवत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। ನನ್ನ ನಾಮಧೇಯ ಸರಸ್ವತಿ ಉಡುಪಿ ದಿಗ್ಗಾವಿ ಅಂತ. ಹೀಗೆ ಒಳ್ಳೆ ಸತ್ಸಂಸ್ಕಾರ ಮನೆ ತಂದೆ ತಾಯಿಗಳಲ್ಲಿ ಜನಿಸಿ ಒಂದು ಸಂಸ್ಕಾರವನ್ನು ಪಡೆದಂಥ ಪುಣ್ಯ ನಮ್ಮ ಒಳ್ಳೆ ಗುರುಗಳು ಲಭ್ಯ ಆಗಿದೆ. ಈ ಜನ್ಮದಲ್ಲಿ ಒಳ್ಳೆ ಮಾತೃ ಜನ್ಮ ಎತ್ತಿ ಒಳ್ಳೆ ತಂದೆ ತಾಯಿ ಗುರುಗಳನ್ನು ಪಡೆದ ಸೌಭಾಗ್ಯ ಈ ಇಷ್ಟು 2 ವಾಕ್ಕುಸುಮಗಳನ್ನು ಇಲ್ಲಿ ಸಮರ್ಪಿಸುವಂಥ ಯೋಗ್ಯತೆಯನ್ನು ನನಗೆ ತಂದುಕೊಟ್ಟಿದೆ. ಇವತ್ತಿನ ದಿನ ವಿರಾಟ್ ರೂಪ ಚಿಂತನೆ. ಈ ದೇಹವನ್ನು ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ಬ್ರಹ್ಮಾಂಡದಲ್ಲಿ ಏನೇನು ನಡೆಯುತ್ತೆ ಎಲ್ಲವೂ ಈ ಪಿಂಡಾಂಡದಲ್ಲಿ ನಡೆಯುತ್ತೆ ಅನ್ನೋ ಅನುಸಂಧಾನವನ್ನು ನಾವು ಪ್ರತಿ ದಿವಸದಲ್ಲಿ ಮಾಡಬೇಕು. ಹೋದ ಬಾರಿ ನಾನು ಹೇಳಿದಾಗ ನಾವು ದೈತ್ಯರ ಬಾಧೆ ಆಗದೇ ಇರೋದಕ್ಕೆ ಗೋವತ್ಸ ಚಿಂತನೆ ಮಾಡಿಕೊಳ್ಬೇಕು ಹೇಗೆ ಅನ್ನೋದನ್ನು ನಾನು ಪ್ರಸ್ತುತಪಡಿಸಿದ್ದೆ. ಇವಾಗ ವಿರಾಟ್ ರೂಪ ಚಿಂತನೆಯನ್ನು ಹೇಗೆ ಚಿಂತನೆ ಮಾಡಬೇಕು ನಮ್ಮ ದೇಹದಲ್ಲಿ. ಆದರೆ ನಾನು ಚಿಂತನೆಯನ್ನು ಹಾಗೆ ಹೇಳ್ತಾ ಬರ್ತೀನಿ. ವಿರಾಟ್ ರೂಪ ಚಿಂತನೆ. ಶಿರಸ್ಸಿನ 12 ಅಂಗುಲದ ಮೇಲೆ 12 ದಳದ ಕಮಲ, ವೈಕುಂಠ ಲೋಕ. ಮುಕ್ತಾಮುಕ್ತರು ವಾಸುದೇವನನ್ನು ಪೂಜೆ ಮಾಡುತ್ತಿದ್ದಾರೆ. ಈ ಲೋಕದ ಸಕಲ ಸಚ್ಚೇತನ ಅಂತರ್ಗತ ಮುಕ್ತಾಮುಕ್ತರ ಅಂತರ್ಗತ ಶ್ರೀ ವಾಸುದೇವನಿಗೆ ಅನಂತ ನಮಸ್ಕಾರಗಳು ಅಂತ ಇಲ್ಲಿಂದ ನೆತ್ತಿಯಿಂದ 12 ಅಂಗುಲದ ಮೇಲೆ ಚಿಂತನೆಯನ್ನು ಮಾಡಬೇಕು. ವೈಕುಂಠ ಲೋಕ. ಶಿರಸ್ಸಿನಲ್ಲಿ 1000 ದಳದ ಕಮಲ, ಸತ್ಯಲೋಕ. 1000 ದಳಗಳಿಗೂ ಒಂದೊಂದು ವಿಶ್ವಾದಿ ರೂಪಗಳು ಇರುತ್ತೆ. 200 ರುಜುಗಳು ಅಲ್ಲಿ. ಸೊ ಈ ಲೋಕದ ಸಕಲ ಸಚೇತನ ಅಂತರ್ಗತ ರುಜುಗಳ ಅಂತರ್ಗತ ವಿಶ್ವಾದಿ 1000 ರೂಪಗಳಿಗೂ ಅನಂತ ನಮಸ್ಕಾರಗಳು. ಭ್ರೂ ಮಧ್ಯದಲ್ಲಿ 2 ದಳದ ಕಮಲ, ತಪೋಲೋಕ. ಬ್ರಹ್ಮವಾಯುಗಳು ಗರುಡ ದೇವರನ್ನು ಉಪಾಸನೆ ಮಾಡುತ್ತಿದ್ದಾರೆ. ಈ ಲೋಕದ ಸಕಲ ಸಚೇತನ ಅಂತರ್ಗತ ವಾಯು ಅಂತರ್ಗತ ಗರುಡಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅನಂತ ನಮಸ್ಕಾರಗಳು. ಇಂದ್ರಿಯೋನಿ ಕಂಠದಲ್ಲಿ 16 ದಳದ ಕಮಲ, 16 ದಳದ ಕಮಲ. ಅಲ್ಲಿ 16 ದಳದ ಕಮಲಲ್ಲಿ ದಧಿವಾಮನನ್ನ ಪೂಜೆ ಮಾಡ್ತಾ ಇರ್ತಾರೆ ಚಂದ್ರಕಲಾಭಿಮಾನಿ ದಿವಿಜರು. ಸೊ ಈ ಲೋಕದ ಸಕಲ ಸಚೇತನ ಅಂತರ್ಗತ ಚಂದ್ರಕಲಾಭಿಮಾನಿ ದ್ವಿಜಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಿಗೆ ಅನಂತ ನಮಸ್ಕಾರಗಳು. ಉರಸ್ಸಿನಲ್ಲಿ 12 ದಳದ ಕಮಲ. ರುದ್ರದೇವರು ನರಸಿಂಹನನ್ನು ಪೂಜೆ ಮಾಡ್ತಾ ಇರ್ತಾರೆ. ಸೊ ಈ ಲೋಕದ ಸಕಲ ಸಚೇತನ ಅಂತರ್ಗತ ರುದ್ರಾಂತರ್ಗತ ಪಾರ್ಥಿವಣಕ್ಯ ಪ್ರಾಣಾಂತರ್ಗತ ಪುರುಷಾದಿ 12 ರೂಪಾತ್ಮಕ ನರಸಿಂಹನಿಗೆ ಅನಂತ ನಮಸ್ಕಾರಗಳು. ಹೃದಯದಲ್ಲಿ 8 ದಳದ ಕಮಲ, ಸ್ವರ್ಗಲೋಕ. 8 ದಳಗಳಿಗೂ ಅಷ್ಟದಿಕ್ಪಾಲಕರಿದ್ದಾರೆ. ಅದರಲ್ಲಿ ಯಾರ್ಯಾರು ಅಷ್ಟದಿಕ್ಪಾಲಕರು ಮತ್ತು ಅಷ್ಟದಿಕ್ಪಾಲಕರು ಹೇಗೆ ಚಿಂತನೆ ಮಾಡ್ತಾರೆ ಅಲ್ಲಿ ಅಂತ ಅದನ್ನು ಹರಿಕಥಾಮೃತ ಸಾರದಲ್ಲಿ ಕೂಡ ಹೇಳಿದ್ದಾರೆ ದಾಸರಾಯರು. ಪೂರ್ವದಲ್ಲಿ ಪುಷ್ಕರಾದಿಗಳು ಪೂಜೆ ಮಾಡ್ತಾ ಇರ್ತಾರೆ. ಮತ್ತು ದಕ್ಷಿಣದಲ್ಲಿ ಪಿತೃಗಳು. ಪೂರ್ವದಲ್ಲಿ ಪುಷ್ಕರಾದಿಗಳು, ದಕ್ಷಿಣದಲ್ಲಿ ಋಷಿಗಳು, ಪಶ್ಚಿಮದಲ್ಲಿ ಪಿತೃಗಳು, ಉತ್ತರದಲ್ಲಿ ಗಂಧರ್ವರು ಪೂಜೆ ಮಾಡ್ತಾ ಇರ್ತಾರೆ ಅಷ್ಟದಳದಲ್ಲಿ. ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ಇಂದ್ರ ಅಭಿಮಾನಿ ಉಪೇಂದ್ರನನ್ನ ಪೂಜೆ ಮಾಡ್ತಾನೆ ಪೂರ್ವ ದಿಕ್ಕಿನಲ್ಲಿ. ಆವಾಗ ಏನಾಗುತ್ತೆ, ನಮಗೆ ಸತ್ಪುಣ್ಯ ಕರ್ಮದಲ್ಲಿ ನಮ್ಮ ಬುದ್ಧಿ ಪ್ರೇರಣೆ ಮಾಡ್ತಾನೆ ಭಗವಂತ ಅಲ್ಲಿ.
ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೇವರು ದಿಗ್ಗಭಿಮಾನಿ. ಅಲ್ಲಿ ರೇಣುಕಾ ಜಮದಗ್ನಿಯ ಪುತ್ರರಾದ ಪರಶುರಾಮ ದೇವರನ್ನ ಪೂಜೆ ಮಾಡ್ತಾನೆ. ಅಲ್ಲಿಗೆ ಭಗವಂತ ಬಂದಾಗ ಆ ದಳಕ್ಕೆ ನಿದ್ರೆ, ಆಲಸ್ಯ, ಹಸಿ, ತೃಷೆ ಇಂಥದ್ದು ಉಂಟಾಗತ್ತೆ ನಮಗೆ. ದಕ್ಷಿಣ ದಿಕ್ಕಿನಲ್ಲಿ ಯಮದೇವರು ದಿಗಭಿಮಾನಿ. ದಶರಥ ಪುತ್ರನಾದ್ದರಿಂದ ರಾಮದೇವರು ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಆ ದಳಕ್ಕೆ ಭಗವಂತ ಬಂದಾಗ ನಮಗೆ ಕೋಪ, ಸಿಟ್ಟು ಇದೆಲ್ಲ ಉಂಟಾಗುತ್ತೆ. ನೈಋತ್ಯ ದಿಕ್ಕಿಗೆ ನಿವೃತ್ತಿ ದಿಗಭಿಮಾನಿ. ಅಲ್ಲಿ ಪಾಪನಾಶಕನಾದ ಜನಾರ್ದನ ಭಗವದ್ ರೂಪ. ಈ ದಳಕ್ಕೆ ಬಂದಾಗ ನಮ್ಮಿಂದ ಪಾಪಕರ್ಮಗಳು ಮಾಡ್ತಕ್ಕಂಥ ಬುದ್ಧಿ ಪ್ರೇರಣೆ ಆಗುತ್ತೆ. ಪಶ್ಚಿಮ ದಿಕ್ಕಿನಲ್ಲಿ ವರುಣ ದೇವರು. ಅಮಲ ಜಲಾಶಯಾಲಯ ಅಂತಾರೆ ಜಗನ್ನಾಥದಾಸರು. ಅಂದರೆ ಮತ್ಸ್ಯರೂಪಿ ಪರಮಾತ್ಮ. ಮತ್ಸ್ಯರೂಪಿ ಪರಮಾತ್ಮ ದಳಕ್ಕೆ ಬಂದಾಗ ನಮ್ಮ ಬುದ್ಧಿ ವಿನೋದ, ಹಾಸ್ಯಗಳಲ್ಲಿ ಪ್ರೇರಣೆಯಾಗುತ್ತೆ. ಮತ್ತು ವಾಯುವ್ಯ ದಿಕ್ಕಿಗೆ ವಾಯುದೇವರು ದಿಗಭಿಮಾನಿ. ಅಲ್ಲಿ ಹಯವದನ ಅಂದರೆ ಹಯಗ್ರೀವ ದೇವರನ್ನ ಉಪಾಸನೆ ಮಾಡ್ತಾರೆ. ಅಲ್ಲಿ ಗಮನಾಗಮನ ಅಂದರೆ ನಾವು ಹೋಗುವುದು ಬರುವುದು ಆ ಇದುಗಳೆಲ್ಲ. ಇವಾಗ ನಾವು ಯಾತ್ರೆ ಬಂದಿದ್ದೀವಿ, ಹೋಗ್ತೀವಿ, ಅದೆಲ್ಲಾನು ನಡೆಯುತ್ತೆ ವಾಯುವ್ಯ ದಿಕ್ಕಿಗೆ ಬಂದಾಗ. ಉತ್ತರ ದಿಕ್ಕಿಗೆ ಚಂದ್ರ ಮತ್ತು ಕುಬೇರರು ದಿಗಭಿಮಾನಿಗಳು. ಅಲ್ಲಿ ಕಪಿಲ ನಾಮಕ ಪರಮಾತ್ಮನ ಪೂಜೆ ಮಾಡ್ತಾರೆ. ಆ ದಳಕ್ಕೆ ಬಂದಾಗ ನಮ್ಮ ಬುದ್ಧಿ, ಧರ್ಮದ ಬುದ್ಧಿ ಜನಿಸುತ್ತೆ ನಮಗೆ. ಈಶಾನ್ಯ ದಿಕ್ಕಿಗೆ ಈಶ್ವರ ರುದ್ರದೇವರು ಅಭಿಮಾನಿ. ಸೊ ಅಲ್ಲಿ ನರಸಿಂಹನನ್ನ ಪೂಜೆ ಮಾಡ್ತಾ ಇರ್ತಾರೆ. ಆ ದಳಕ್ಕೆ ಬಂದಾಗ ನಮ್ಮ ಬುದ್ಧಿ ಗೋದಾನ, ಭೂದಾನ ಮತ್ತೆ ಕನ್ಯಾದಾನ, ಕ್ಷಣ ಬಿಡದೆ ಅಂತ ಹೇಳ್ತಾರೆ ಹರಿಕಥಾಮೃತದಲ್ಲಿ. ಕ್ಷಣ ಬಿಡದೆ ಕೊಡುವಂತಹ ಚಿತ್ತ ನಮಗೆ ಹುಟ್ಟುತ್ತೆ. ಇಷ್ಟು ಹೃದಯ ಕಮಲದಲ್ಲಿ ನಾವು ಪರಮಾತ್ಮ ವಿಶ್ವ ತೈಜಸ, ನಮ್ಮ ಹೃದಯ ಕಮಲವನ್ನೇ ಆಯತವನ್ನಾಗಿಟ್ಟುಕೊಂಡು ನಮಗೆ ಆಧಾರನಾದ ಮೂಲೇಶ, ಮತ್ತೆ ಸುಷುಪ್ತಿಯಲ್ಲಿ ಆಧಾರನಾದ ಅಗ್ರೇಶ, ಮತ್ತೆ ಪ್ರಾದೇಶ. ಅಂದರೆ ಮೂಲೇಶ, ಅಗ್ರೇಶ, ಪ್ರಾದೇಶ ಈ ಮೂರು ರೂಪದಿಂದ ಇರ್ತಾನೆ. ಅವನನ್ನು ಚಿಂತನೆ ಮಾಡಬೇಕು. ಅಗ್ರೇಶ ಅಂದರೆ ಇದು ಹೆಬ್ಬೆಟ್ಟಿನ ಗಾತ್ರದಲ್ಲಿ ಇರ್ತಾನೆ. ಮೂಲೇಶ ಅಂದರೆ ಇಷ್ಟು ಮಾತ್ರ ಗಾತ್ರ ಇರ್ತಾನೆ. ಮತ್ತೆ ಪ್ರಾದೇಶ ಅಂದರೆ 12 ಅಂಗಲದ ಸೈಜ್ ಅಂತ ಹೇಳ್ತಾರೆ. ಹಾಗೆ ಮೂಲೇಶ, ಅಗ್ರೇಶ, ಪ್ರಾದೇಶನ ಚಿಂತನೆಯನ್ನ ಮಾಡಬೇಕು. ಹೀಗೆ ಅಷ್ಟದಳದ ಕಮಲದಲ್ಲಿ ಅಷ್ಟಬಾಹುಗಳಿಂದ ಪರಮಾತ್ಮ ಇದ್ದಾನೆ. ಅವನು ಈ ದಿಗ್ದೇವತೆಗಳಿಂದ ಈ ಪೂಜೆಯನ್ನ ಸ್ವೀಕಾರ ಮಾಡ್ತಾನೆ ಅಂತ ಚಿಂತನೆ ಮಾಡಬೇಕು. ಇಲ್ಲಿ ಬೃಹತಿ ನಾಮಕ, ಭಾರತ ರಮಣ ಅಂತರ್ಗತ ಬೃಹತಿ ನಾಮಕನ ಚಿಂತನೆಯನ್ನ ಕೂಡ ಇಲ್ಲೇನೆ ಮಾಡಬೇಕು. ನಾವು ಎಲ್ಲ ಕರ್ಮವನ್ನು ಸಮರ್ಪಣೆ ಮಾಡಬೇಕಾದ್ರೆ ನಮ್ಮ ಅಷ್ಟದಳದ ಕಮಲದಲ್ಲಿರೋ ಬೃಹತಿ ನಾಮಕ ಪರಮಾತ್ಮನಿಗೆ ಅವಶ್ಯವಾಗಿ ದಿನದ ಕೃತ್ಯಗಳನ್ನೆಲ್ಲಾನು ನಾವು ಸಮರ್ಪಣೆ ಮಾಡಬೇಕು. ಹೇಗೆ ಅಂದರೆ ನಮ್ಮ ಶರೀರದಲ್ಲಿರುವಂಥ ಸುಷುಮ್ನಾ ನಾಡಿ ಪ್ರಧಾನ ಕಲಶ ಅದು. ಮತ್ತೆ ಬ್ರಹ್ಮನಾಡಿ ಸಹಿತ 100 ರೂಪಗಳ, ನಾರಾಯಣ ರೂಪಗಳ 100 ಕಲಶಗಳಿರುತ್ತೆ. ಆಮೇಲೆ ನಮ್ಮ ಶಿರಸ್ಸಿನಲ್ಲಿರೋ ವಿಶ್ವಾದಿ 1000 ಕಲಶಗಳು. ಆಮೇಲೆ 72,000 ನಾಡಿಗಳಿರೋಂಥ 72,000 ಕಲಶಗಳು. ಇವಾಗ ನೀವು ಬೃಹತಿ ಸಹಸ್ರ ಹೋಮ ನೋಡಿರ್ತೀರಾ, ಆ ಥರ ಕಲಶ ಇಟ್ಟಿರ್ತಾರೆ, ಆ ಆರ್ಡ್ರಲ್ಲೇ ಇಟ್ಟಿರ್ತಾರೆ ಅದನ್ನು. ಸೊ ಅದನ್ನ ಕಲಶಗಳು ಇಲ್ಲಿದೆ ಅಂತ ದೇಹದಲ್ಲಿ ಚಿಂತನೆ ಮಾಡ್ಕೊಳ್ಬೇಕು. ಸುಷುಮ್ನಾಡಿ, ಬ್ರಹ್ಮನಾಡಿ ಸಹಿತ 100 ನಾರಾಯಣ ರೂಪಗಳು, ವಿಶ್ವಾದಿ 1000 ರೂಪಗಳು, 1000 ಕಲಶ, 72,000 ರೂಪಗಳು, 72,000 ಕಲಶಗಳು. ಈ ಯಜ್ಞದಲ್ಲಿ ನನ್ನ 11 ಇಂದ್ರಿಯಗಳು, 11 ಇಂದ್ರಿಯಗಳಿಂದ ಯಾವುದು? ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಒಂದು ಮನಸ್ಸು. ಈ 11 ಇಂದ್ರಿಯಗಳಿಂದ ಸ್ವೀಕರಿಸಲ್ಪಡುವ ಸಕಲ ಪದಾರ್ಥಗಳಲ್ಲಿ, ಸಕಲೇಂದ್ರಿಯಗಳಲ್ಲಿ ಮೊದಲೇ ನಿಂತಿರುವ ಪರಮಾತ್ಮನನ್ನ, ಮತ್ತೆ ನನ್ನ ಸಕಲ ವ್ಯಾಪಾರಗಳಲ್ಲಿ
ಇಂದು ಬೆಳಗಿನಿಂದ ಹಿಡಿದು ನಾಳೆ ಬೆಳಗಿನವರೆಗೂ ಹುಟ್ಟಿ ಬರುವ ಭಗವದ್ ರೂಪಗಳು. ಆ ಭಗವದ್ ರೂಪಗಳನ್ನು ವಿಶ್ವಮೂರ್ತಿಯಲ್ಲಿ ನಮಗೆ ಯಜ್ಞದ ಹವಿಸ್ಸು ಅಂತ ಚಿಂತನೆ ಮಾಡಬೇಕು. ಇದನ್ನು ನಾನು ಯಜ್ಞಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಚಿಂತನೆ ಮಾಡಿ, ಆ ರೂಪಗಳನ್ನು ನಮ್ಮ ಬಿಂಬಮೂರ್ತಿ ಅವನಲ್ಲಿ ಐಕ್ಯ ಚಿಂತನೆ ಮಾಡಬೇಕು. ಐಕ್ಯ ಚಿಂತನೆ ಮಾಡಿ ಎಲ್ಲ ಕರ್ಮಗಳನ್ನು ಕೃಷ್ಣಾರ್ಪಣ ಅಂತ ಹೇಳಬೇಕು. ಆಮೇಲೆ ನಮ್ಮ 4 ದೇಹಗಳು, ಅದು ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಸ್ವರೂಪ ದೇಹ. ಇಷ್ಟರಲ್ಲಿ ಪ್ರಾಣದೇವರು ಅಪಾನ, ಪ್ರಾಣ, ಸೂತ್ರನಾಮಕ, ಮಾತರಿಶ್ವ, ಅವನಂತರ್ಗತನಾದ ಪ್ರದ್ಯುಮ್ನ, ಅನಿರುದ್ಧ, ಪುರುಷ ಮತ್ತು ನಾರಸಿಂಹರೂಪಿ ಈ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಸರ್ವತ್ರದಲ್ಲಿ ಎಲ್ಲ ಕಡೆನೂ ಇವಾಗೆಲ್ಲ ನಾವು ಏನೇನು ನೋಡ್ತಾ ಇದೀವಿ ಪದಾರ್ಥಗಳಲ್ಲಿ, ಪ್ರಹ್ಲಾದನ ಜ್ಞಾಪಿಸ್ಕೋಬೇಕು. ಅವಾಗ ಅವ್ನಿಗೆ ಎಲ್ಲ ಕಡೆ ಇದಾನ ದೇವರು ಅಂದ್ರೆ ಎಲ್ಲ ಕಡೆ ಇದ್ದಾನೆ. ಇಲ್ಲಿರೋರಲ್ಲೆಲ್ಲ ಬಿಂಬರೂಪಿ, ನನ್ನಲ್ಲಿರೋ ಬಿಂಬರೂಪಿನೇ ಇಲ್ಲೆಲ್ಲ ಕಡೆನೂ ಇರೋದು, ಎಲ್ಲ ಪದಾರ್ಥಗಳಲ್ಲಿರೋದು, ಎಲ್ಲ ಇದರಲ್ಲಿ ಇದ್ದಾನೆ. ಆ ರೂಪಗಳೂ ಕೂಡ ಯಜ್ಞದಲ್ಲಿ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅಲ್ಲಿ ಆ ಚಿಂತನೆ ನಾನು ಏನು ಮಾಡ್ತೀನಿ ಅದು ನನ್ನ ಬಿಂಬನಲ್ಲಿ ಐಕ್ಯ ಆಗಲಿ ಅಂತ ಈ ಬೃಹತಿ ಸಹಸ್ರ ಚಿಂತನೆಯನ್ನು ಪ್ರತಿ ದಿವಸ ಮಾಡಿ, ಆ ದಿವಸದ ಯಜ್ಞ ನಮ್ಮ ಜೀವನ, ಈ ದಿವಸದ ಈ ಯಜ್ಞ ಆಯಿತು ಅಂತ ಅದನ್ನು ಸಮರ್ಪಣೆ ಮಾಡ್ತಾ ಬರಬೇಕು. ಸೊ ಇಷ್ಟು ಸಮರ್ಪಣೆ ಮಾಡಿ, ಆಮೇಲೆ ಇವಾಗ ವಿರಾಟ್ ರೂಪ ಚಿಂತನೆ ಮಾಡ್ತಾ ಇದ್ವಿ ನಾವು. ಅಲ್ಲಿ ಹೃದಯ ಕಮಲದಲ್ಲಿ ಇಷ್ಟು ಮಾಡಿದರೆ, ಮತ್ತು ನಾಭಿಯಲ್ಲಿ 6 ದಳದ ಕಮಲ, ಅಲ್ಲಿ ಗಣಪತಿ ನಿಯಾಮಕನಾಗಿದ್ದಾನೆ. ಪ್ರದ್ಯುಮ್ನ ರೂಪಿ ಪರಮಾತ್ಮ ನನ್ನ ಪೂಜೆ ಮಾಡ್ತಾ ಇರ್ತಾನೆ. ಸೊ ಷಣ್ಮಹೇಶರಿದ್ದಾರೆ, 6 ದಳಕ್ಕೂ ಷಣ್ಮಹೇಶರಿದ್ದಾರೆ. ಸೊ ಲೋಕದ ಸಕಲ ಚೇತನ ಅಂತರ್ಗತ, ಗಣಪತಿ ಅಂತರ್ಗತ, ಷಣ್ಮಹೇಶಿ ಅಂತರ್ಗತ ಶ್ರೀ ಪ್ರದ್ಯುಮ್ನ ರೂಪಿ ಪರಮಾತ್ಮನಿಗೆ ನಮೋ ನಮಃ. ಮೂಲಾಧಾರದಲ್ಲಿ 4 ದಳದ ಕಮಲ, ಭೂಲೋಕ. 4 ದಳಗಳಿಗೂ ಚತುರ್ವೇದಾಭಿಮಾನಿಗಳಿದ್ದಾರೆ. ಬೃಹಸ್ಪತಿ, ಬುಧ, ಸೋಮ, ಶನೀಶ್ವರ ಇವರೆಲ್ಲರೂ ಮುಂತಾದವರು, ಇನ್ನ ಕೆಲವರು ಇದ್ದಾರೆ, ಅದೆಲ್ಲರೂ ಅಭಿಮಾನಿಗಳಾಗಿರ್ತಾರೆ. ಸೊ ಈ ಲೋಕದ ಸಕಲ ಸಚೇತನ ಅಂತರ್ಗತ, ಚತುರ್ವೇದಾಭಿಮಾನ ಅಂತರ್ಗತ, ಬೃಹಸ್ಪತಿ, ಬುಧ, ಸೋಮ ಮುಂತಾದ ಅಂತರ್ಗತ, ಪಾರ್ಥಿವ ಮುಖ್ಯ ಪ್ರಾಣ ಅಂತ ಶ್ರೀ ಅನಿರುದ್ಧನಿಗೆ ಅನಂತ ನಮಸ್ಕಾರಗಳು. ಆಮೇಲೆ ನಮ್ಮ ಉರಸ್ಸಿನಿಂದ ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ಸಾತಳ, ಪಾತಾಳ ಲೋಕಗಳಿಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಹಾಗೂ ವಾಸುದೇವ ರೂಪಗಳಿಗೆ ಅನಂತ ನಮಸ್ಕಾರಗಳು. ದೇವರ ಬಲಗಾಲ ಹೆಬ್ಬೆಟ್ಟಿನ, ನಮ್ಮ ಬಲಗಾಲಿನ ಹೆಬ್ಬೆಟ್ಟಿಗೆ ಆಧಾರವಾದ ದೇವರ ಬಲಗಾಲಿನ ಹೆಬ್ಬೆಟ್ಟಿನ ಕೆಳಗಿರುವ ಕಪಿಲ ನಾಮಕ ಪರಮಾತ್ಮನ ನೆನೆಸ್ಕೋಬೇಕು. ಈ ಬ್ರಹ್ಮಾಂಡವನ್ನು ಶೇಷನ ಹೊತ್ತಿದನ, ಅವನಿಗೆ ಅದರ ಕೂರ್ಮರೂಪಿಯಾದ ವಾಯುದೇವರು, ಕೂರ್ಮರೂಪಿಯಾದ ಲಕ್ಷ್ಮೀದೇವಿ, ಕೂರ್ಮರೂಪಿಯಾದ ವಿಷ್ಣುಮೂರ್ತಿ ಬ್ರಹ್ಮಾಂಡವನ್ನು ಹೊತ್ತುಕೊಂಡು ನಮಗೆ ಇಷ್ಟು ಸಂಚಾರ ಮಾಡಿ ಇಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅಂತ ವಿರಾಟ್ ರೂಪ ಚಿಂತನೆಯನ್ನು ಮಾಡಿ ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು. ಇಷ್ಟು ಹೇಳಿ ವಿರಾಟ್ ರೂಪ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ. ಅನೇನ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ದೇವತಃ ಇದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು.